ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಕೊಟ್ಟಿದೆ, ಅದನ್ನ ನೀವು ಅನ್ರಾಕ್ ಮಾಡಬೇಕು. Okay, ready? Come on, let's. Shreyas mic. ಫೆಬ್ರವರಿ 21 ವಿಷ್ಣು ಪ್ರಿಯ 90s ಪ್ರೇಮ ಕಥೆ, ರಿಯಲ್ ಲೈಫ್ಗೆ ಬಹಳ ಹತ್ತಿರವಾಗಿರುವಂತಹ ಪ್ರೇಮ ಕಥೆ. ಫೆಬ್ರವರಿ ಅಂದ್ರೆ ನಾವು ಒಂದು ಲವ್ಗೆ ರಿಲೇಟೆಡ್ ಆಗಿರುವಂತಹ ಮಂತ್ ಅಂತ ನಾವು ಏನ್ ಹೇಳ್ತೀವಿ. Feb 14th ವ್ಯಾಲೆಂಟೈನ್ಸ್ ಡೇ ಆಗಿ ಒಂದೇ ವಾರಕ್ಕೆ Feb 21st ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೆಚ್ಚೆಚ್ಚು ಆ ಡೇಟ್ ಎಲ್ರಿಗೂ ತಲುಪ್ಲಿ, ಶೇರ್ ಆಗ್ಲಿ. Shreyas is a very talented guy. You're a very talented guy. Dance, fights, ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮ್ ನೋಡ್ಕೊಂಡು ಬರ್ತೀನಿ. you're a very hard worker. ಸಿನ್ಸಿಯರ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ. ಬಹಳ ದೂರ ಇಲ್ಲ, ತುಂಬಾ ದೊಡ್ಡ ಸಕ್ಸಸ್ ಸಿಗಕ್ಕೆ ನಿಮಗೆ. ವಿಷ್ಣುಪ್ರಿಯ ಟ್ರೈಲರ್ ಹಾಗೂ ಸಾಂಗ್ಸ್ ಅನ್ನು ನೋಡಿದಾಗ I felt really good, especially ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್. ಇಟ್ ಲುಕ್ಸ್ really good. Very good work, and good luck to you. And ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ. ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ, ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ. ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂತ ಒಂದು ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೀನಿ. ಲವ್ ಇದೆ, ಪೇನ್ ಇದೆ, ಅಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅಂಡ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ ಡ್ಯಾಡಿ ಪ್ರೊಡಕ್ಷನ್, ಮಂಜುನ್ ಪ್ರೊಡಕ್ಷನ್. ಸೊ ಎರಡು ಮಾತಿಲ್ಲ, ಚೆನ್ನಾಗಿ ಬಂದಿರುತ್ತೆ. ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರಪ್ರೇಮಿಗಳಿಗೆ, ಸಿನಿಮಾನ ಇಷ್ಟಪಡೋರಿಗೆ, ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು, ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನು ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ I wish you all the very best. Shreyas, good luck to you. All the very best. All the very best. ಶ್ರೇಯಸ್ ನನ್ ಕಿವಿಲ್ ಬಂದು ಒಂದು ಕ್ವಶನ್ ಹೇಳಿದ್ರು, ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತಾ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ್ದು ಸಾಂಗ್ ನೋಡಿದಾಗ ಏನ್ ನೆನಪಾಗತ್ತೆ? ಬ್ರೇಕಪ್ ಗಳು, ಆ ತರದ್ದು ಹಾರ್ಟ್ ಬ್ರೇಕ್ ಎಲ್ಲ? ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ? ಪ್ರೀತಿಸದೇ ಇರೋರು ಯಾರಿದ್ದಾರೆ? ನೋವಾಗ್ದವ್ರು ಮೋಸ್ಟ್ಲಿ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 10-20 ಅಲ್ಲ, ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ, ನೋವಾಗಿ, ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು. ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಶ್ರೇಯಸ್ ಅವರು ಪಡ್ಡೆಹುಲಿ ಆದ್ಮೇಲೆ ನನ್ ಜಿಮ್ ಅಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದ್ರೆ ಸ್ವಲ್ಪ ತೋರ್ಸಿದ್ರು ಒಂದ್ ಗ್ಲಿಮ್ಸಸ್ ವಿಷ್ಣುಪ್ರಿಯದು ಈ ತರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬಾ ಪ್ಯಾಷನೇಟ್ ಆಕ್ಟರ್. ತುಂಬಾ ಕಷ್ಟ ಪಡ್ತಾರೆ, ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ. ಅಂದ್ರೆ ಅವರೇ ಒಂದು ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂತಾರೆ. ಅದನ್ನ ನಾನು ನೋಡಿದೀನಿ. ಅಂದ್ರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗ್ ಬರ್ತಾ ಇದೆ. ಈಸ್ ವೆರಿ ಪ್ಯಾಷನೇಟ್ ಆತರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶೋರ್ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್. ಜಿಮ್ ನಾನ್ ಮೋಸ್ಟ್ ಹಾರ್ಡ್ ವರ್ಕಿಂಗ್. ಬಟ್ ಅದ್ ಬಿಟ್ರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆಸ್ ನ್ಯೂ ಏಜ್ ಆಕ್ಟರ್ಸ್ ಏನೇನ್ ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಟ್ಯಾಲೆಂಟೆಡ್ ಆಕ್ಟರ್ಸ್. ಡಾನ್ಸರ್ ಆಗ್ಬೋದು, ಫೈಟರ್ ಆಗ್ಬೋದು. ನಂಗೆ ಸುಮ್ಮನೆ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ನಿಮ್ತರ ಆಗಲ್ಲ ಬಿಡಿ, ನೀವ್ ಫೈಟ್ ಮಾಡ್ತೀರಾ, ಡಾನ್ಸ್ ಮಾಡ್ತೀರಾ ಅಂತ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಫೈಟಿಂಗ್, ಡಾನ್ಸಿಂಗ್. ನಾನು ಈ ಸಿನಿಮಾದಲ್ಲಿ ನಾನೇನು ಹಾಡು ಬಂದಿಲ್ಲ, ಆದ್ರೂ ಈ ಫಂಕ್ಷನ್ಗೆ ಬರ್ಲಿಕ್ಕೆ ಮುಖ್ಯ ಕಾರಣ ಶ್ರೇಯಸ್. ಶ್ರೇಯಸ್ ನಮ್ಗೆಲ್ಲ ಗೊತ್ತಿರೋ ತರ ಮಂಜು ಸರ್ ಮಗ. ಬಟ್ ಮಂಜು ಸರ್ಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ಮಂಜು ಸರ್ ಬಡ ಅಂತಿರ್ತಾರೆ, ಶ್ರೇಯಸ್ ಅಷ್ಟೇ ಕೂಲು, ಜೆಂಟಲ್, ತುಂಬಾ ಆಪ್ತ ಆಗುವಂತ ವ್ಯಕ್ತಿತ್ವ ಅವ್ರದ್ದು. ಅವರಲ್ಲಿ ಒಂದು ಹಪಾಹಪಿ ಇದೆ ಖಂಡಿತ. ಮುರಳಿ ಸರ್ ಹೇಳಿದಂಗೆ ನೆಕ್ಸ್ಟ್ ಜನರೇಷನ್ ಸೂಪರ್ ಸ್ಟಾರ್ ಖಂಡಿತ ಹಾಗೆ ಆಗ್ತಾರೆ. ಬೇಕಿರೋದು ಒಂದೇ ಒಂದು ದೊಡ್ಡ ಬ್ರೇಕ್. ಆ ಬ್ರೇಕ್ ಈ ವಿಷ್ಣುಪ್ರಿಯ ಆಗತ್ತೆ ಅಂತ ನನ್ನ ನಂಬಿಕೆ. ಶ್ರೇಯಸ್ ಕನ್ನಡ ಇಂಡಸ್ಟ್ರಿಗೆ ಬೇಕು, ದೊಡ್ಡ ಹೀರೋ ಆಗಿ ಬೆಳಿಬೇಕು, ಅದೇ ನನ್ನ ಆಸೆ. ಯಾಕಂದ್ರೆ ಸಕ್ಸಸ್ ಇದ್ದೇ ಇರುತ್ತೆ, ಪ್ರಯತ್ನ ಅಂತೂ ಇಬ್ಬರಬಾರ್ದು. ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ, ಸಕ್ಸಸ್ ನಮ್ ಹಿಂದೆ ಬರುತ್ತೆ. ಯಾವಾಗ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತದ್ದು, ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಖಂಡಿತ ಸಕ್ಸಸ್ ಸಿಗತ್ತೆ. ಇದೇ ತರ ಮಾಡು, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಈ ಟೀಮ್ಗೆ ಒಳ್ಳೇದಾಗ್ಲಿ. I was able to talk also back then when we were shooting, when I was in touch with the language.
but it's been like 3 to 4 years now. So I remember the last time when I met all of you all, I had promised that I'll come back with better Kannada, but I'm sorry, right now I'm not able to keep up with my promise, but next time when I come, I'm definitely going to be more prepared and talk to you all in Kannada. So coming to Vishnupriya, it's a very special film because it is my second film right after my debut. This is the film that I did, and the first person I would like to thank is ನಾನು ಮನೆಗೆ ಹೋಗಿ ಕರೆದಿಲ್ಲ, ಅಣ್ಣ ಹಿಂಗಿದೆ ಅಂತ ಒಂದು ಫೋನ್ ಮಾಡಿದೆ, ದಯವಿಟ್ಟು ಬರಲೇಬೇಕು ಅಂತ. ಚಿನ್ನ ಬರ್ತೀನಿ ಚಿನ್ನ ಅಂದರು. ಪ್ರೊಡ್ಯೂಸರ್ ಕೆಲವೊಂದು ವಿಶ್ ಮಾಡಿಸಿರೋಣ ದಯವಿಟ್ಟು ಬರಬೇಕು ಅಂತ. ಅವೆಲ್ಲ ಫಾರ್ಮಾಲಿಟೀಸ್ ಏನು ಬೇಡ, ಬರಬೇಕು, ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿದ್ರು. ನಾನು ಯಾವಾಗಲೂ ಒಂದು ನಂಬರ್ ಏನು ಅಂತ ಹೇಳಿದ್ರೆ, ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದ್ರೆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ. ಅದು ಬಿಟ್ಟು ಮೀರಿದಾಗ ಅಣ್ಣ ಒಂದು ಸಿನಿಮಾ ಮಾಡಿದ್ದೀನಿ, ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಂದು ಸ್ಟೇಜ್ ಸಿಗುತ್ತೆ, ಆಮೇಲೆ ಸಿನಿಮಾ ಏನು ಮಾತಾಡಿ ಅಂತ ಒಂದು ಕಂಟೆಂಟ್ ಬಗ್ಗೆ 4 ಜನಕ್ಕೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಸೊ ಆ ಥರ ಟೈಮ್ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಹೊಸ ಹುಡುಗರು ನನ್ನಂಥ ಹೊಸ ಹುಡುಗರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ವಿಲ್ ಮೇಕ್ ಯು ಸೂಪರ್ ಸ್ಟಾರ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಸತಿ ಕ್ಲಾಶ್ ಗಲಾಟೆ ಪಿಕ್ಚರ್ ರಿಲೀಸ್ ಮಾಡಿದ ಟೈಮ್ ಬರಲಿಲ್ಲ. ಇದೇ ಯಶವಂತ್ 21 ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. 23 ಫೆಬ್ರವರಿ 2007 ದುನಿಯಾ ಆಗಿತ್ತು. 21 ಫೆಬ್ರವರಿ 2025 ವಿಷ್ಣುಪ್ರಿಯ ಆಗ್ತದೆ. ನಾನು ಪಿಕ್ಚರ್ನ 2 ಸತಿ ನೋಡಿದ್ದೀನಿ. ಫೀಲ್ ಆಗುತ್ತೆ. ನನ್ನ ಒಬ್ಬ ಫ್ರೆಂಡು ಬಹಳ ಸ್ಪೀಕ್ ಪ್ರೊಡ್ಯೂಸರ್ ರಮೇಶ್ ಬಿಳ್ಳೆ ಅಂತ ವಿಷಯ ಫಿಲಮ್ಸ್ ಅವ್ರ ಪಿಕ್ಚರ್ ತೋರಿಸ್ದೆ. ಲಾಸ್ಟ್ ಅಲ್ಲಿ ಕ್ಲಾಸ್ ಹೊರಟ್ಬಿಟ್ರು. ವಿ ಕೆನಾಟ್ ಎಕ್ಸ್ಪೆಕ್ಟ್ ಸರ್ ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಐ ವಾಂಟ್ ಟು ಡಬ್ ರೀಮೇಕ್ ಹೇಳಿದ್ರು. ಆಮೇಲೆ ಪಿಕ್ಚರಲ್ಲಿ ಪಾತ್ರಕ್ಕೆ ತುಂಬಾ ಅದ್ಭುತವಾದ ಪ್ರಿಯಾ ಮತ್ತು ವಿಷ್ಣು. ಆಮೇಲೆ ಡೈರೆಕ್ಟರ್ ದಿಸ್ ಕ್ಯಾಪ್ಟನ್ ಇಸ್ ವೆರಿ ಗುಡ್, ಅವರ್ ಟೀಮ್ ಇಸ್ ವೆರಿ ಗುಡ್. ಪಿಕ್ಚರ್ ಡಿಲೇ ಆಗಿದ್ದು ನನ್ನಿಂದ. ಈ ಪಿಕ್ಚರ್ ನಿಮಗೆ ಸಕ್ಸಸ್ ಕೊಡುತ್ತೆ, ಡೆಫಿನೆಟ್ಲಿ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ನಮ್ಮ ಕರ್ನಾಟಕ ಜನತೆ ಸಿನಿಮಾನ ಯಾವತ್ತೂ ಕೈ ಬಿಡೋದು. ಒಳ್ಳೆ ಸಿನಿಮಾಗೆ ನಮಗೆ ಬೆಲೆ ಕೊಟ್ಟೆ ಕೊಡ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ MME ಲೆಗಸಿ ಯಾವುದೇ ಪ್ರೋಗ್ರಾಮ್ ಆದ್ರೂ ಅದ್ರ ಕ್ಲಾರಿಟಿ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇಡೀ ತಂಡ